ವೀಕ್ಷಕರೇ ನಮಸ್ಕಾರ. ನಿಮಗೆ ಇವತ್ತೊಂದು ಶಾಕಿಂಗ್ ಸುದ್ದಿಯನ್ನು ನಾನು ತಂದಿದ್ದೀನಿ. ಅದನ್ನು ನೀವು ಕಂಪಲ್ಸರಿ ನೋಡಲೇಬೇಕು. ಕಾರಣ ಏನು ಅಂತಂದರೆ ಇದು ನಿಮಗೆ ತುಂಬಾ ಉಪಯುಕ್ತ. ಇತ್ತೀಚೆಗೆ ಈ ಹೃದಯಾಘಾತಗಳು ಆಗ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗಾದರೆ ನಿಖರವಾಗಿರುವಂಥ ಕಾರಣ ಏನು? ಪುನೀತ್ ರಾಜ್ಕುಮಾರ್ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅನ್ನುವಂಥ ಮಾತಿದೆ. ಸೊ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಎತ್ತ, ಅದು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ. ಎಸ್ ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಗುರಿಯಾಗ್ತಾ ಇರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಯಾಕೆ ಈ ಕಾಯಿಲೆಯಿಂದಾಗಿ ಹೆಚ್ಚಿನವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ನೋಡಿ, ಕೆಲವರು ತಮ್ಮ ದೈಹಿಕ ಫಿಟ್ನೆಸ್ ಕಾಯ್ದುಕೊಳ್ಳುವ ಸಲುವಾಗಿ ಜಿಮ್ನಲ್ಲಿ ಮಾಡುವಂಥ ಅತಿಯಾದ ವರ್ಕೌಟ್ನಿಂದಾಗಿ ಹೃದಯಕ್ಕೆ ಅತಿಯಾದ ಒತ್ತಡ ಬೀಳೋದ್ರಿಂದ ಇಂದಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದನ್ನು ನೀಟಾಗಿ ನೋಡ್ತಾನೆ ಹೋಗೋದೇ ಆಗಿದ್ದಲ್ಲಿ ಜಡಜೀವನ ಶೈಲಿಯ ಜೀವನಾಭ್ಯಾಸ, ಅನಾರೋಗ್ಯಕರಿಯಾಗಿರುವಂಥ ಆಹಾರ ಪದ್ಧತಿಗಳು, ಇದೆಲ್ಲವೂ ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ತಾ ಇರುವಂಥದ್ದು ಹೃದಯದ ಸಮಸ್ಯೆಗಳನ್ನು ಜಾಸ್ತಿ ಮಾಡೋದಕ್ಕೆ ಮುಖ್ಯವಾಗಿರುವಂಥ ಕಾರಣ ಆಗಿದೆ. ಹೃದಯಾಘಾತ ಕಾಣಿಸ್ಕೊಳ್ಳೋದಕ್ಕೆ ಮೊದಲು ಕೆಲವೊಂದು ಸೂಕ್ಷ್ಮ ಲಕ್ಷಣಗಳು ನಮ್ಮ ಆರೋಗ್ಯದಲ್ಲಿ ಕಾಣಿಸ್ಕೊಳ್ತವೆ ಅಂತ ವೈದ್ಯರು ಹೇಳ್ತಾರೆ. ಒಂದು ವೇಳೆ ಇಂಥ ಲಕ್ಷಣಗಳನ್ನು ಕಡೆಗಣಿಸಿದರೆ ಪ್ರಾಣಕ್ಕೆ ಅಪಾಯ ಅನ್ನುವಂಥದ್ದು ಕೂಡ ಇಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಳುವ ಮುನ್ನ ಬರುವಂಥ ಲಕ್ಷಣಗಳು ಹಾಗಾದರೆ ಯಾವ್ದ್ಯಾವುದು ಅನ್ನೋದನ್ನು ಕ್ವಿಕ್ಕಾಗಿ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಇದ್ದಕ್ಕಿದ್ದಂತೆ ಎದೆಯ ನೋವು, ಒತ್ತಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ಬಿಡುತ್ತೆ. ಕಣ್ಣಿನಲ್ಲಿ ಉರಿ ಕಾಣಿಸ್ಕೊಳ್ಳುತ್ತದೆ. ಕೈಗಳ ತೋಳುಗಳಲ್ಲಿ, ಕುತ್ತಿಗೆಯ ಭುಜಗಳ ಭಾಗದಲ್ಲಿ ಕೂಡ ನೋವು ಅನ್ನೋಂಥದ್ದು ಕಂಡುಬರುತ್ತೆ. ಇದ್ದಕ್ಕಿದ್ದಂತೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ತುಂಬ ಸುಸ್ತು ಮತ್ತು ಆಯಾಸ ಕಂಡುಬರುತ್ತೆ. ಹೃದಯದ ಬಡಿತದಲ್ಲಿ ಏರುಪೇರು ಆಗುತ್ತೆ. ನೋಡಿ, ಇದಿಷ್ಟು ಲಕ್ಷಣಗಳು ಕಂಡುಬರುವಂಥದ್ದು. ದೈನಂದಿನ ಒತ್ತಡದ ಜೀವನ ಶೈಲಿ, ಅತಿಯಾದ ಮಾನಸಿಕ ಒತ್ತಡ ಹಾಗೂ ಆಹಾರ ಕ್ರಮದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಂದರೂ ಕೂಡ ತಪ್ಪಾಗಲಾರದು. ಇನ್ನು ಇದ್ರ ಹೊರತಾಗಿ ಇನ್ನೂ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತ ನೋಡೋದಾದರೆ, ಮಧುಮೇಹ ಕಾಯಿಲೆ ಇದ್ದಂಥವರು, ಹೈ ಕೊಲೆಸ್ಟ್ರಾಲ್ ಹಾಗೂ ಅಧಿಕ ರಕ್ತದೊತ್ತಡದ ಕಾಯಿಲೆಯಿಂದ ಬಳಲ್ತಾ ಇರುವವರು ಹೃದಯ ಸಂಬಂಧ ಕಾಯಿಲೆಗೆ ಕಾರಣರಾಗ್ತಾರೆ ಅಂತ ಇತ್ತೀಚಿನ ಒಂದಿಷ್ಟು ಸಮೀಕ್ಷೆಗಳು ಕೂಡ ಹೇಳಿರುವಂಥದ್ದು. ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು. ನಿಯಮಿತವಾಗಿರುವಂಥ ವ್ಯಾಯಾಮವನ್ನು ಕಂಪಲ್ಸರಿ ಮಾಡಲೇಬೇಕು. ಯೋಗಾಭ್ಯಾಸ ಮಾಡುವುದು ಉತ್ತಮ. ಜಿಮ್ಗೆ ಹೋಗುವಂಥವ್ರು ಹುಷಾರಾಗಿರಿ. ಕಾರಣ ಏನು ಗೊತ್ತಾ? ಜಿಮ್ಗೆ ಹೋಗೋರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಕಾರಣವನ್ನು ನಾನು ನಿಮಗೆ ಸಿಂಪ್ಲಿಫೈ ಮಾಡಿ ಹೇಳಿಬಿಡ್ತೀನಿ. ನೋಡಿ, ಒಬ್ಬ ಮನುಷ್ಯನ ದೇಹ ಇಷ್ಟೇ ಸಾರಿ ಅಂದರೆ ಅವನ ಹೃದಯ ಇಷ್ಟೇ ಸಾರಿ ಬಡ್ದುಕೊಳ್ಬೇಕು ಅನ್ನುವಂಥದ್ದು ದೈವ ನಿರ್ಣಯ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಸೈನ್ಸ್ ಪ್ರಕಾರವೂ ಕೂಡ 1 ನಿಮಿಷಕ್ಕೆ ಅಥವಾ 1 ಸೆಕೆಂಡ್ಗೆ ಇಷ್ಟು ಬಾರಿ ಹೃದಯ ಬಡ್ದುಕೊಳ್ಬೇಕು ಅನ್ನೋಂಥ ಒಂದು ಅಂದಾಜಿದೆ. ಅದು ನಿಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ನಾವು ಅತಿ ಹೆಚ್ಚಿನ ಒತ್ತಡವನ್ನು ಆ ಪುಟ್ಟ ಹೃದಯದ ಮೇಲೆ ಹಾಕಿದಾಗ ಅದಕ್ಕೆ ಸ್ಟ್ರೆಸ್ ಆಗುತ್ತೆ. ಅಂದರೆ ಅದರಿಂದ ಉಸಿರಾಟ ಹೆಚ್ಚಾಗುತ್ತೆ. ಉಸಿರಾಟ ಹೆಚ್ಚಾಗೋದ್ರಿಂದ ಹೃದಯ ವೀಕ್ ಆಗುತ್ತೆ. ಸೊ ಈ ರೀತಿಯಾಗಿ ಚೈನ್ ಲಿಂಕ್ಗಳು ಇರೋದ್ರಿಂದಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಆ ಒಂದು ಸಂದರ್ಭದಲ್ಲಿ ಮನುಷ್ಯ ಉಳಿಯುವಂಥದ್ದು ತೀರಾನೇ ಕಷ್ಟ ಇರುತ್ತೆ. ಆದರೆ ಯೋಗ ಮಾಡಿದ್ರು ಯಾಕೆ ತುಂಬ ದಿನ ಬಾಳ್ತಾರೆ ಗೊತ್ತಾ? ಈ ಹಿಮಾಲಯ ಕಡೆಗಳಲ್ಲೆಲ್ಲ ಯೋಗ ಮಾಡ್ತಾರೆ. ಎಷ್ಟೋ ವರ್ಷ ಅಂತ, ಇವ್ರಿಗೆ 300 ವರ್ಷ ಅಂತೆ, 200 ವರ್ಷ ಅಂತೆ, 150 ಅಂತೆ ಅಂತ ಮಾತಾಡ್ತಿರ್ತೀವಿ. ಕಾರಣ ಏನು ಅಂದರೆ ಯೋಗವನ್ನು ಮಾಡೋದ್ರಿಂದ, ಹಾಗೆಯೇ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನೀವು ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ತೀರ, ನಿಧಾನಕ್ಕೆ ಉಸಿರನ್ನು ಬಿಡ್ತೀರ. ಇದರಿಂದ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಮನುಷ್ಯ ಸ್ವಲ್ಪ ದಿನಗಳ ಕಾಲ ಆರಾಮವಾಗಿ ಇನ್ನೂ ಕೂಡ ಬದುಕಿ ಬಾಳ್ತಾನೆ. ಜೊತೆಗೆ ಅವನ ದೇಹದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಚೈತನ್ಯ ಮೂಡುತ್ತೆ. ಸೊ ಆಯ್ಕೆ ನಿಮ್ಮದು. ಆದರೆ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ನಿಮಗೆ ಜಸ್ಟ್ ಹೇಳ್ತಾ ಹೋದೆ. ಹಾಗೆಯೇ ಒಂದಿಷ್ಟು ಸಮೀಕ್ಷೆಗಳನ್ನು ಆಧಾರವನ್ನಾಗಿಟ್ಕೊಂಡು ಮಾತ್ರ ಇದನ್ನು ನಾನು ಹೇಳಿರುವಂಥದ್ದು. ಏನೇ ಆಗಲಿ, ಇತ್ತಿನ ಜಂಕ್ ಫುಡ್ಗಳ ಹಾವಳಿಯಿಂದಾಗಲೂ ಕೂಡ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಕೂಡ ತಪ್ಪಾಗಲಾರದು. ಸೊ ನೀವು ಒಂದು ಕಡೆ ನಾವು ಗಮನಿಸಿದ್ದೇ ಆಗಿದೆ, ಸಾಕಷ್ಟು ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆ ಬಂದು ಅವರು ತಮ್ಮ ಪ್ರಾಣವನ್ನು
ಕಳೆದುಕೊಂಡಿರೋದನ್ನು ನಾವು ನೋಡಿದ್ದೇವೆ. ಸೊ ಹೀಗಾಗಿ ನಿಮ್ಮ ಜೀವನ ಶೈಲಿಯಾಗಿರ್ಬೋದು, ಆಹಾರ ಶೈಲಿನಾಗಿರ್ಬೋದು ಬದಲಾವಣೆ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ.